ಡಿ ಬಾಸ್ ಬಗ್ಗೆ ನಾವು ಮಾತಾಡುವಂತದ್ದೇನು ಇಲ್ಲ, ಹೇಟರ್ಸ್ಗೆಲ್ಲ ಹೇಳೋದೊಂದೇ, ನಿಂತರೆ ನ್ಯಾಯಕ್ಕಾಗಿ ಹೇಳುವೆ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ. ಹಿಂದ್ಗಡೆ ಏನು ಬ್ಯಾನರ್ ನೋಡ್ತಾ ಇದ್ದೀರಾ ನೀವು, ಇವತ್ತು ನಮ್ಮ ಐತಿಹಾಸಿಕ ಚಿತ್ರದುರ್ಗದ ಒಂದು ಕೋಟೆಯ ಒಂದು ಇದರಲ್ಲಿ ಈ ನಮ್ಮ ವೆಂಕಟೇಶ್ವರ ಟ್ಯಾಕೀಸ್ ಅಲ್ಲಿ ನಮ್ಮ ಡೆವಿಲ್ ಪಿಕ್ಚರ್, ನಮ್ಮ ದರ್ಶನ್ ಅವರ ಡೆವಿಲ್ ಪಿಕ್ಚರ್ ಕೂಡ ಇವತ್ತಿದೆ. ಅವರು ಜೈಲಲ್ಲಿದ್ರು ಕೂಡ ಅವರ ಫ್ಯಾನ್ ಕ್ರೇಜ್ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ನೀವು ನೋಡಬಹುದು. ಈ ಜನ ನೆರೆದಿದ್ದಾರೆ, ಎಲ್ಲರೂ ನೋಡಿ ಅವರ ಅಭಿಪ್ರಾಯಗಳನ್ನು ಕೂಡ ನಾನು ಕೇಳ್ತಾ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ನೋಡಿ ಪಿಕ್ಚರ್ನ. ಥ್ಯಾಂಕ್ ಯು. ನೋಡಿದ್ವಿ, ಫಸ್ಟ್ ಶೋ ನೋಡಿದ್ವಿ, ನಿಂತ್ಕೊಂಡೆ ನೋಡಿದ್ವಿ ಸರ್. ಬೆನ್ನು ಬಂದ್ಬಿಟ್ಟಿದೆ, ಕುಂದ್ರಕ್ಕಂತ ಸೀಟ್ ಇಲ್ಲ, ಫುಲ್ ಕ್ರೌಡು ಬಹಳ ಇದೆ, ಬಹಳ ಚೆನ್ನಾಗಿದೆ. ರಾಜಕೀಯ ಬಗ್ಗೆ ತೋರಿಸಿದ್ದಾರೆ, ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಹೇಳ್ಬೇಕಾ ಸರ್, ಬಾಸ್ ಇದು ಚೆನ್ನಾಗಿದೆ, ಸೂಪರ್ ಆಗಿದೆ. ಆಕ್ಟಿಂಗ್ ಹೇಳ್ತಾ ಇರೋದು ಸೂಪರ್ ಆಗಿ ಹೇಳ್ತಾ ಇರೋದು, ಹಂಗಾಗಿದೆ, ಸಕ್ಕತ್ತಾಗಿದೆ. ಫಿಲಮ್ ಮಾತ್ರ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಬಹಳ ಚೆನ್ನಾಗಿದೆ ಸರ್. ಯಾವ ವಿಡಿಯೋನೂ ಬೇಡ, ಯಾರು ಬೇಡ, ಯೂಟ್ಯೂಬ್ ಚಾನಲ್ ಒಂದೇ ಸಾಕು. ಅಭಿಮಾನಿಗಳು ಸಾಕು, ಯಾವ ವಿಡಿಯೋ ಬೇಡ, ಯಾರು ಬೇಡ, ಯಾವುದು ಕೇಡು ತಾಗುವುದು ನಿನಗೆ, ಕಾಯುವುದು ಅಭಿಮಾನ. ಜೈ ಸರ್, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕ್ಲಾಸು ಮಾಸು ಮಿಕ್ಸ್ ಮಾಡಿದ್ದಾರೆ, ಡಬಲ್ ಶೇಡ್ ಅಲ್ಲಿ ಆಕ್ಟಿಂಗ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ದಿವಸ ಆದ್ಮೇಲೆ ಮಾಸ್ ಲುಕ್ ಮತ್ತೆ ಮಾಸ್ ಡೈಲಾಗ್ಗಳು ನೋಡ್ಬೋದು. ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು. ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ದಿದ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಯಾರಾದ್ರೂ ನೋಡಿದ್ರೆ ಇಷ್ಟು ಫಿಟ್ ಆಗಿದಾರಪ್ಪ ಈ ವಯಸ್ಸಲ್ಲೂ ಕೂಡ ಅನ್ಬೇಕು, ಅಷ್ಟು ಚೆನ್ನಾಗಿದ್ದಾರೆ ನಮ್ಮ ಬಾಸು. ಎಲ್ಲರೂ ಬನ್ನಿ, ತುಂಬಾ ಚೆನ್ನಾಗಿ ನೋಡಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನಮ್ಮ ಬಾಸ್ ಫಿಲಮ್ ನೋಡ್ಬೇಕಂತ ಕೇಳ್ಕೊಂತಿದ್ದೀವಿ. ಎಲ್ಲರಿಗೂ ಅವ್ರಿಗೆ ಆರೈಸಿ ಒಳ್ಳೇದು ಇದು ಮಾಡ್ರಿ. ಬಾಸ್ ಒಬ್ಬರೇ ಇಂಡಸ್ಟ್ರಿಗೆ ಕಾಲಿಡ್ತಾನೆ, ಬೆಳೆಸ್ಬೇಕನ್ನೋದು ಕೈ ಹಿಡಿತಾನೆ. ಹಂಗಾಗಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಡಿ ಬಾಸ್ ಕೈ ಹಿಡಿದಿದ್ದೀವಿ, ಬೆಳೆಸ್ತೀವಿ. ನಮ್ಮ ಬಾಸ್ ಬಗ್ಗೆ ಎಷ್ಟೊತ್ತು ಮಾತಾಡಿದ್ರು ಅಧ್ಯಕ್ಷರಿದ್ದಂಗೆ ಸರ್ ಇವ್ರು. ಇಷ್ಟೊಂದಂಗ ನಿನ್ನೆ ಬೆಳಿಗ್ಗೆ ಬಂದರು, ಇನ್ನೂ ಇಲ್ಲೇ ಇದೀವಿ, ಮನೆಗೆ ಹೋಗಕ್ ಮನ್ಸಿಲ್ಲ. ಇನ್ನೂ ಫಿಲಮ್ ನೋಡ್ಬೇಕು ಅನಿಸ್ತಾ ಇದ್ವಿ, ಅದಕ್ಕೆ ಇನ್ನೊಂದು ಶೋ ಹೋಗ್ಬೇಕಂತ ಅಂದ್ಕೊಂಡಿದೀವಿ. ಬಾಸ್ ಮೂವಿ ಮಾತ್ರ ಸೂಪರ್ ಆಗೈತೆ, ಇನ್ನ ನೋಡ್ಬೇಕು ಅನಿಸ್ತಾ ಇದ್ರೆ ಅದಕ್ಕೆ ಇನ್ನೊಂದ್ಸರಿ ಹೋಗ್ಬೇಕಂತ ಅಂದ್ಕೊಂಡಿದೀವಿ. ಸೂಪರ್ ಆಗೈತೆ ಮೂವಿ, ಎಲ್ಲರೂ ಬಂದ್ ನೋಡ್ಬೇಕು. ಡಿ ಬಾಸ್ ಬಗ್ಗೆ ನಾವು ಮಾತಾಡುವಂತದ್ದೇನು ಇಲ್ಲ, ಹೇಟರ್ಸ್ಗೆಲ್ಲ ಹೇಳೋದೊಂದೇ, ನಿಂತರೆ ನ್ಯಾಯಕ್ಕಾಗಿ ಹೇಳುವೆ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ. ಯಾವುದು ಕೇಳು
ಸಾಕದು ನಿನಗೆ ಕಾಯುವುದು ಅಭಿಮಾನ ಒಬ್ಬನೇ ನಮ್ಮೆ ಸಮಾನ